ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಾಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಹಾಲಿ ಉಪಾಧ್ಯಕ್ಷರು ಹಾಗೂ ಬಾಳೂರು ಹೋಬಳಿ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಾಳೂರು ಹೋಬಳಿ ಮಾಜಿ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷರು ಹಾಗೂ ಬಾಳೂರು ಹೋಬಳಿಯ ಬಜರಂಗ ದಳದ ಮಾಜಿ ಕಾರ್ಯಕರ್ತರು ಹಾಗೂ ಮಾಜಿ ಬೂತ್ ಕಮಿಟಿ ಅಧ್ಯಕ್ಷರು ಹಾಗೂ ಮಾಜಿ ಬಿಜೆಪಿ ಶಕ್ತಿ ಕೇಂದ್ರದ ಮಾಜಿ ಅಧ್ಯಕ್ಷರು ಹಾಗೂ ಶ್ರೀ ಕಲನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಹಾಗೂ ಕೊಟಿಯಾರ ಗೆಳೆಯರ ಬಳಗದ ಮಾಜಿ ಉಪಾಧ್ಯಕ್ಷರು ಆದಂತಹ ಶ್ರೀಯುತ ಬಿ ಮಂಜುನಾಥ್ ಅವರು ನಮ್ಮ ಉಪಸ್ಥಿತರಿದ್ದಾರೆ. ಇವರಿಗೆ ಮೀಟಿವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ನಮಸ್ತೆ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ನಮಸ್ತೆ, ನನ್ನ ಹೆಸರು ಬಿ ಮಂಜುನಾಥ್ ಅಂತೇಳಿ. ನಾನು ಮೂಲತಃ ಬಾಳೂರು ಗ್ರಾಮದವನು. ನಮ್ಮ ತಂದೆ ಹೆಸರು BK ಬೆಳ್ಳಾಚಾರ್ ಅಂತೇಳಿ, ಅವರು ಮೂಲತಃ ಬಾಳೂರು ಗ್ರಾಮದವರೇ. ನನ್ನ ತಾಯಿ ಹೆಸರು ಯಶೋದಮ್ಮ ಅಂತೇಳಿ. ನನಗೆ ನಮ್ಮ ತಂದೆಗೆ 4 ಜನ ಮಕ್ಕಳು, ಅದರಲ್ಲಿ 3 ಜನ ಹೆಣ್ಣು ಮಕ್ಕಳು, ಕೊನೆಯವನು ನಾನು. ಮೊದಲನೇ ಅಕ್ಕ ಲಕ್ಷ್ಮಿ ಅಂತೇಳಿ, ಅವರು ನಮ್ಮ ಮನೆಯಲ್ಲೇ ಇದ್ದಾರೆ. ಎರಡನೇವರು ಸರಸ್ವತಿ ಅಂತೇಳಿ, ಹಂಡುಗೂಳಿ ಮೂಡಿಗೆರೆ ಹತ್ರ ಹಂಡುಗೂಳಿ ಅವರೇ ಮದುವೆ ಮಾಡ್ಕೊಟ್ಟಿದೆ. ಅವರ ಗಂಡನ ಹೆಸರು ಚಂದ್ರಾಚಾರ್ ಅಂತೇಳಿ. ಮೂರನೇವಳು ಸರೋಜ ಅಂತೇಳಿ, ಆನಂದನವರಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ. ಅವ್ರದ್ದು ಮೂಲತಃ ಚನ್ನಡ್ಲು ಬಾಳೂರು ಗ್ರಾಮದವ್ರೆ. ಬಾಳೂರು ಗ್ರಾಮ. ಅವರಿಗೂ ಸರೋಜನವರಿಗೆ 3 ಜನ ಮಕ್ಕಳಿದ್ದಾರೆ. 2 ಹೆಣ್ಣು 1 ಗಂಡು. ಸರಸ್ವತಿ ಅನ್ನೋರಿಗೆ 2 ಜನ ಗಂಡು ಮಕ್ಕಳಿದ್ದಾರೆ. ನಾನು ಚಿಕ್ಕಮಂಗ್ಳೂರು ಹತ್ರ ಹೊಸ್ತಾರೆ ಆಲದಗುಡ್ಡೆ ಹತ್ತಿರ ನನ್ನ ಹೆಂಡತಿ ಮನೆ. ಅವರ ತಂದೆ ಹೆಸರು ಧರ್ಮಾಚಾರ್ ಅಂತೇಳಿ, ಅವ್ರ ತಾಯಿ ಹೆಸರು ಲಲಿತಮ್ಮ ಅಂತೇಳಿ, ನನ್ನ ಹೆಂಡತಿ ಹೆಸರು BD ಅರ್ಪಿತಾ ಅಂತ. ನನಗೂ 3 ಜನ ಹೆಣ್ಮಕ್ಳಿದ್ದಾರೆ. ಮೊದಲನೇವಳು ನಜರತ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, ಅನಿಕಾ ಅಂತೇಳಿ. ಎರಡನೇವಳು ನರ್ಸರಿಗೆ ಹೋಗ್ತಾ ಇದ್ದಾಳೆ, ಅದ್ವಿಕಾ ಅಂತೇಳಿ. ಮೂರನೇವಳು ಈಗ ಒಂದು ವರ್ಷ 3 ತಿಂಗಳಾಗಿದೆ, ಮನೇಲಿದ್ದಾರೆ. ಹಾಗೆ ನಾವು ಬಾಳೂರು. ಮೂರನೇವ್ರ ಹೆಸರು ಆತ್ಮಿಕಾ. ಮೂರನೇವ್ರ ಹೆಸರು ಆತ್ಮಿಕಾ ಅಂತ. ಅನಿಕಾ, ಅದ್ವಿಕಾ, ಆತ್ಮಿಕಾ. ಹೌದು, ತುಂಬಾ ಚೆನ್ನಾಗಿದೆ ಕಣ್ರಿ, 3 ಜನ ಮಕ್ಕಳ ಹೆಸರು. ಗ್ರೇಟ್. ಇದಿಷ್ಟು ನಿಮ್ಮ ಒಂದು ಪರಿವಾರ. ಹೌದು. ಓಕೆ. ಹಾಗೆ ನೀವು ಜನಸ್ಪಂದನೆ ಮತ್ತೆ ಸಮಾಜ ಸೇವೆ ಮತ್ತೆ ಬಿಜೆಪಿ ಕಾರ್ಯಕರ್ತರಾಗಿ ಬಹಳಷ್ಟು ಒಂದು ಸ್ಥಾನಗಳಲ್ಲಿ ತಾವಿದ್ದೀರಾ. ಇದು ಯಾವಾಗ್ಲಿಂದ, ಯಾವ ವಯಸ್ಸಿನಲ್ಲಿ ತಾವು ಬಂದಿರೋದು ಈ ಫೀಲ್ಡಿಗೆ? ನಾನು ಕಾಲೇಜ್ ಬಿಟ್ಟಾದ್ಮೇಲೆ ಸ್ವಲ್ಪ ಟೈಮ್ ಹೊರಗಡೆ ಇದ್ದು, ಅದ್ಮೇಲೆ ಒಂದು 22-23 ವರ್ಷದಿಂದ ನಂದು ರಾಜಕೀಯ ಜೀವನ ಸ್ಟಾರ್ಟ್ ಆಗಿದೆ. ಸಂಘಟನೆಯಿಂದ ಬಂದಿದ್ದೀವಿ. ಫಸ್ಟ್ ವೆರಿ ಗುಡ್. ಬಜರಂಗ ದಳದಲ್ಲಿ ಇದ್ದೆ. ಬಜರಂಗ ದಳದಿಂದ ನಾನು ಮುಂದೆ ಬೂತ್ ಕಮಿಟಿಗೆ ಸೆಲೆಕ್ಟ್ ಮಾಡಿದ್ರು. ಬೂತ್ ಕಮಿಟಿಯಿಂದ ನಾನು ನೆಕ್ಸ್ಟ್ ಶಕ್ತಿ ಕೇಂದ್ರದ ಅಧ್ಯಕ್ಷ ಆದೆ. ಶಕ್ತಿ ಕೇಂದ್ರ ಅಧ್ಯಕ್ಷ ಆಗಿ ಸ್ವಲ್ಪ ಟೈಮ್, ಒಂದು 10 ವರ್ಷ ಕಾಲ ಶಕ್ತಿ ಕೇಂದ್ರದ ಅಧ್ಯಕ್ಷ ಮಾಡ್ಕೊಂಡೆ, ಕಾರ್ಯನಿರ್ವಹಿಸಿದ್ದೀನಿ. ಬಜರಂಗ ದಳದ ಕಾರ್ಯಕರ್ತನಾಗಿದ್ದೆ. ಅದ್ರ ಮೇಲೆ ನಾನು ಮುಂದೆ ಬರ್ತಾ ಇದು ಬಾಳೂರು ಹೋಬಳಿಯ ಜನರಲ್ ಸೆಕ್ರೆಟರಿ ಆಗಿದ್ದೆ. ಪ್ರಧಾನ ಕಾರ್ಯದರ್ಶಿಯಾಗಿ 4 ವರ್ಷ ಸೇವೆ ಸಲ್ಲಿಸಿದ್ದೀನಿ. ನಂತರ ಅಧ್ಯಕ್ಷರಾದ್ರಿ. ಅದ್ರ ಮೇಲೆ ಹೌದು, ಅದಾದ್ಮೇಲೆ ನೆಕ್ಸ್ಟ್ ನಾನು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷನಾಗಿದ್ದೆ. ಇದಕ್ಕಿಂತ ಅಧ್ಯಕ್ಷನಾಗಕ್ಕಿಂತ ಮೊದಲು ಗ್ರಾಮ ಪಂಚಾಯತಿಲಿ ಉಪಾಧ್ಯಕ್ಷನೂ ಆಗಿದ್ದೆ. ಹೌದು. ಅದ್ರ ಮೇಲೆ ಈಗ ನನ್ಗೆ ಅಧಿಕಾರ ಸಿಕ್ಕಿ ಒಂದು 5 ತಿಂಗಳಾಗಿದೆ. 2 ವರ್ಷ ಅಧಿಕಾರ ಇದೆ. ಹಾಗೆ ನೀವು ಕೊಟಿಯಾರ ಗೆಳೆಯರ ಬಳಗದ ಮಾಜಿ ಉಪಾಧ್ಯಕ್ಷರು ಕೂಡ ಆಗಿದ್ರಿ ಅವಾಗ? ಹೌದು. ಹಿಂದೆ ನಾವೊಂದು 15 ವರ್ಷ ಹಿಂದೆನೆಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದು. ಅಂದ್ರೆ ಆ ಒಂದು ಟೈಮ್ ನಲ್ಲಿ ನಿಮ್ದು ನಾಯಕತ್ವದ ಒಂದು ಇದು ಕಲ್ತಿದ್ದು ಅಂತ ನನ್ನ ಒಂದು ಅಭಿಪ್ರಾಯ. ಹೌದು, ಖಂಡಿತ ಹೌದು. ಅಲ್ಲಿಂದನೂ ನಾವು ಫಸ್ಟ್ ಮೆಂಬರ್ ಆಗಿದ್ದು ಮತ್ತು ಉಪಾಧ್ಯಕ್ಷ. ಈಗಲೂ ಹಾಲಿ ಮೆಂಬರ್ ಆಗಿದ್ದೀನಿ. ರೆಗ್ಯುಲರ್ ಇದೆ. ಓಕೆ, ವೆರಿ ಗುಡ್. ಹಾಗೆ ಶ್ರೀ ಕಲನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಲಿ ಸಹಿತ ತಾವು ಸದಸ್ಯರಾಗಿದ್ದೀರಿ. ಹೌದು. ಅಲ್ಲಿ ಏನದು ದೇವಸ್ಥಾನದಲ್ಲಿ? ಅದು ನಮ್ದು ಈಶ್ವರ ದೇವಸ್ಥಾನ, ನಮ್ಮ ಗ್ರಾಮದ್ದೇ. ಮುಜರಾಯಿ ದೇವಸ್ಥಾನ ಇದೆ ಅದು. ಅದರಲ್ಲಿ ನಾವು ಈಗ ಜೀರ್ಣೋದ್ಧಾರ ಕಮಿಟಿ ಅಂತೇಳಿ ಒಂದು ಈಗ ಮಾಡ್ಕೊಂಡಿದ್ದಾರೆ ಊರವರೆಲ್ಲ ಸೇರಿ. ಅದರಲ್ಲೂ ಕೆಲಸ ಈಗ ಪ್ರೋಗ್ರೆಸ್ ಇದೆ. ಇನ್ನು ದೇವಸ್ಥಾನ ಬಿಚ್ಚಿಲ್ಲ. ಕೆತ್ತನೆ ಕಾರ್ಯ ಎಲ್ಲ ಆಗ್ತಾ ಇದೆ. ಎಷ್ಟು ಒಂದು ದೊಡ್ಡ ಮಾತ್ರದಲ್ಲಿ ಹೆಚ್ಚಿಗೆ ಒಂದು ಕೋಟಿ ಬಜೆಟಿನಷ್ಟು ದೊಡ್ಡ ಪ್ರಮಾಣದಲ್ಲಿ. ಹೌದು. ನಮ್ಮ ಮೂಲ ಒಂದು ಹಳೆ ದೇವಸ್ಥಾನ, ತುಂಬಾ ಪುರಾತನ ಇದ್ರ ಕಾಲದಿಂದ ಇದೆ. 2-3 ತಲೆಮಾರು ಇದೆ. 2-3 ತಲೆಮಾರು ಇದೆ.
ಇಲ್ಲಿ ಹಬ್ಬ ಸುಗ್ಗಿ ಎಲ್ಲ ನಡೆಯುತ್ತೆ, ಅಲ್ಲಿ ಜಾತ್ರೆಗಳು ನಡೆಯುತ್ತೆ. ಜಾತ್ರೆಗಳು ನಡೀತಾ ಹೌದು, ನಾನು ದೇವ್ರ ಕೆಲಸ ಮಾಡ್ತೀನಿ. ನಾನು ಕೆಂಡ ಸೇವೆಯಲ್ಲೆಲ್ಲ ನಾವು ಭಾಗಿಯಾಗ್ತೀವಿ. ಹೌದಾ? ಹೌದು. ಊರಿನವರು ಇದರಿಂದ ನಾವೊಂದು 5-6 ಜನ ಇದೀವಿ ಇಲ್ಲಿ. ಗ್ರೇಟ್. ಅದ್ರಿಂದ ದೇವ್ರ ಸೇವೆನೂ ಮಾಡ್ತೀವಿ. ಹಾಗೆ ಅದ್ರ ಖಂಡಿತವಾಗಿ ಒಳ್ಳೆ ವಿಷಯ ಹೇಳಿದ್ರಿ. ಹಾಗೆ ಶಕ್ತಿ ಕೇಂದ್ರದಲ್ಲಿ ತಾವು ಮಾಜಿ ಅಧ್ಯಕ್ಷರಾಗಿದ್ರಿ. ಹೌದು. ಎಷ್ಟು ವರ್ಷ ಇದ್ರಿ ಮತ್ತೆ ಏನು ಒಂದು ಜವಾಬ್ದಾರಿ? ಶಕ್ತಿ ಕೇಂದ್ರದ ಅಧ್ಯಕ್ಷರಲ್ಲಿ ನಾನು 10 ವರ್ಷ ನಾನು ಕೆಲಸ ಮಾಡಿದ್ದೀನಿ. 2 ಟರ್ಮ್ ಅದು. 2 ಟರ್ಮ್ 2 ಎಲೆಕ್ಷನ್, ಇದನ್ನ MLA ಎಲೆಕ್ಷನ್ ನಾವು ಇದ್ ಮಾಡಿದ್ವಿ. ತುಂಬಾ ಸ್ಟ್ರಗಲ್ ಮಾಡಿ ನಮ್ಮಲ್ಲಿ ಚೆನ್ನಾಗಿದೆ, ಬಿಜೆಪಿ ಅನ್ನೋದು ಚೆನ್ನಾಗಿದೆ. ಹಾಗಾಗಿ ತುಂಬಾ ಹೋರಾಟ ಮಾಡಿ ಸಂಘಟನೆ ಮಾಡಿ ನನ್ಗೆ ಗುರುಗಳಾದಂತ ಭರತಣ್ಣ, BM ಭರತಣ್ಣ ಅವರು ನಮ್ಗೆಲ್ಲ ಮಾರ್ಗದರ್ಶಕರು ಅವರೇ ನಮ್ಗೆ ಮಾರ್ಗದರ್ಶನ ಮಾಡಿ ನಮ್ಗೆ ರಾಜಕೀಯನ ಇದ್ ಮಾಡಿಸ್ಕೊಟ್ಟಿದ್ದು ಅವರೇ. ಅಧ್ಯಕ್ಷರೇ, ನಿಮ್ಮ ಒಂದು ಬೂತ್ ಕಮಿಟಿನಲ್ಲಿ ಸಹಿತ ತಾವು ಒಂದು ಅಧ್ಯಕ್ಷರಾಗಿದ್ರಿ. ಹೌದು. ಓಕೆ, ಅಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್? ಇಲ್ಲ, ಬೂತ್ ಕಮಿಟಿಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಹಿಂದೆ ಎಲ್ಲ ತುಂಬಾ ನಮ್ಮಲ್ಲಿ ಗುಡ್ಡಗಾಡು ಪ್ರದೇಶ, ಮನೆಗೆ ಹೋಗಿ ಕ್ಯಾನಸ್ ಮಾಡ್ಬೇಕು. ನಾವೊಂದು ಟೀಮ್ ಕಟ್ಕೊಂಡು ಎಲ್ಲ ತುಂಬಾ ನಮ್ಮ ಸ್ನೇಹಿತರುಗಳೆಲ್ಲ ತುಂಬಾ ಸ್ಟ್ರಾಂಗ್ ಇದಾರೆ ಇಲ್ಲಿ. ಎಲ್ಲರೂ ಒಂದು ಟೀಮ್ ಕಟ್ಕೊಂಡು ಮನೆಗೆ ಹೋಗಿ ಕ್ಯಾನಸ್ ಮಾಡಿ ಸಂಘಟನೆ ಮಾಡಿ ತುಂಬಾ ಸ್ಟ್ರಾಂಗ್ ಮಾಡ್ಕೊಂಡಿದೀವಿ. 2 ಬೂತ್ ಅನ್ನು ನಾನೇ ಮ್ಯಾನೇಜ್ ಮಾಡ್ತಿದ್ದೆ ಮೊದಲು. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಾದ್ಮೇಲೆ ಎಲ್ಲ ಬೇರೆಯವ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಇದನ್ನ ನಾನು ಹಿಂದ್ಗಡೆ ಅವರಿಗೆ ಸಾಥ್ ಕೊಟ್ಕೊಂಡಿದ್ದೀನಿ. ಗ್ರೇಟ್. ಅವರು ಹೋಬಳಿ ಪ್ರಧಾನ ಕಾರ್ಯದರ್ಶಿ ಆದ್ರಿ. ಜವಾಬ್ದಾರಿ, ಒಂದು ದೊಡ್ಡ ಜವಾಬ್ದಾರಿ. ಹೌದು. ಪಕ್ಷ ಕೊಡ್ತು ನಿಮಗೆ. ಅದರಲ್ಲಿ ಹೇಗೆ ನೀವು ಒಂದು ಎಕ್ಸ್ಪೀರಿಯನ್ಸ್? ಇಲ್ಲ, ಬಾಳೂರು ಹೋಬಳಿನೇ ನಮ್ಮ ಹೋಬಳಿ ಅಂದ್ರೆ ಬಿಜೆಪಿ ಬೆಲ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಪಂಚಾಯಿತಿಯಲ್ಲೂ ಎಲ್ಲಾ ಬೂತ್ಗಳಲ್ಲೂ ಬಿಜೆಪಿ ಲೀಡ್ ಇದೆ. ನಾವು ಪ್ರಧಾನ ಕಾರ್ಯದರ್ಶಿ ಆದಾಗ ನಾವು ಹೋಬಳಿ ಎಲ್ಲ ಪ್ರವಾಸ ಮಾಡ್ತಾ ಇತ್ತು. ಹೋಬಳಿ ಪ್ರವಾಸ ಮಾಡ್ತಿರ್ಬೇಕಾದ್ರೆ ನಾವು MLA ಎಲೆಕ್ಷನ್ ಅಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಗೆಲ್ಸ್ಕೊಂಡ್ ಬಂದಿದ್ವಿ ನಮ್ಮ ಪೀರಿಯಡ್. ಈ ಸರಿ ಎಲೆಕ್ಷನ್ ಅಲ್ಲೂ ನಮ್ದು MLA ಎಲೆಕ್ಷನ್ ಬಾಳೂರು ಹೋಬಳಿ ಬಿಜೆಪಿ ಲೀಡ್ ಕೊಟ್ಟಿದೆ. ನಮ್ಮ ಬೂತ್ ಅಲ್ಲೂ ಲೀಡ್ ಕೊಟ್ಟಿದ್ವಿ, ಚೆನ್ನಾಗಿ ಲೀಡ್ ಬಂದಿದೆ. ಗ್ರೇಟ್. ಹಾಗೆ ನೀವು ಈಗ ಹಾಲಿ ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ಹೌದು. ಬಾಳೂರು ಹೋಬಳಿದು. ಹೌದು. ಓಕೆ, ಈಗ ಏನು ಜವಾಬ್ದಾರಿ? ಈಗ ನಾನು ಬಾಳೂರು ಹೋಬಳಿಲಿ ಉಪಾಧ್ಯಕ್ಷರಾಗಿದ್ದೀನಿ. ಚೆನ್ನಾಗಿ ನಡ್ಕೊಂಡು ಬಂದಿದೆ. ಹೋಬಳಿ ಪ್ರವಾಸನೂ ಮಾಡ್ತೀವಿ. ಸಂಘಟನೆಗಳಿಗೆ ಸಪೋರ್ಟ್ ಮಾಡಿ ಏನ್ ಬೇಕು ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತೀವಿ. ನಮ್ಮ ಪಂಚಾಯತಿ ಒಳಗಡೆ ಏನೇ ಕಾರ್ಯಕ್ರಮ ನಡೆದ್ರು ಅದಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿ ಎಲ್ಲಾ ಕೆಲಸ ಕಾರ್ಯಗಳಿಗೆ, ಸಮಾವೇಶಗಳಿಗೆ ಎಲ್ಲ ಸ್ಪಂದಿಸ್ತೀವಿ. ಹಾಗೆ ಗ್ರಾಮ ಪಂಚಾಯತಿಯ ಚುನಾವಣೆ ಫಸ್ಟ್ ಟೈಮ್ ನಿಂತ್ರಿ ತಾವು. ಹೌದು. ಓಕೆ, ತದನಂತರ ವಿನ್ ಆದ್ರಿ. ಹೌದು. ಸಡನ್ ನೀವು ಉಪಾಧ್ಯಕ್ಷರು ಕೂಡ ಆದ್ರಿ. ಈಗ ಅಧ್ಯಕ್ಷರಾಗಿದ್ದೀರಾ. ಹೌದು. ಓಕೆ, ಈ ಒಂದು ಯಾವ ರೀತಿನಲ್ಲಿ ನೀವು ಚುನಾವಣೆ ನಿಲ್ತೀರಿ? ಹೌದು. ಯಾರ ಹೇಳಿಕೆ ಮೇರೆಗೆ ಏನು ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಇದು? ಅದ್ರ ಬಗ್ಗೆ ಚೂರು. ಇದು ನಾನು ಚುನಾವಣೆ ನಿಂತಿದ್ದೆ ಆಕಸ್ಮಿಕ, ನಾನು ನಿಲ್ಲೋನಲ್ಲ. ತುಂಬಾ ನನ್ಗೆ ಭರತಣ್ಣವರೆಲ್ಲ ತುಂಬಾ ಇದ್ ಮಾಡಿದ್ರು. ಇದೊಂದ್ಸರಿ ನಿಂತ್ಕೊಳ್ಳೇಬೇಕು, ಇಲ್ಲಿ ಏನಾದ್ರು ಮಾಡಿ ನಾವು ಪಂಚಾಯತಿನ ನಮ್ ಬಿಜೆಪಿಗೆ ನಾವು ತಗೊಳ್ಳೇಬೇಕು. ಪ್ರತಿ ಸರಿ ನಾವು ಗೆಲ್ತಾ ಇದ್ವಿ. ಹಿಂದೆ ಒಂದು 2-3 ಸೀಟ್ ಬರ್ತಿತ್ತು, ಈಕ್ವಲ್ ಆಗ್ತಿತ್ತು. ಲಾಟ್ರಿಲಿ ಅವ್ರಿಗೆ ಹೋಗ್ತಿತ್ತು, ಇಲ್ಲ ಮೋಸದಲ್ಲಿ ಕ್ರಾಸ್ ವೋಟಿಂಗ್ ಎಲ್ಲ ಮಾಡಿ ತುಂಬಾ ಒಂದು 2-3 ಟರ್ಮ್ ಎಲ್ಲ ಮಾಡಿದ್ದಾರೆ. ನಮಗೆ ಮೋಸ ಮಾಡಿ ಆಗಿದೆ. ಅದನ್ನ ಆಗ್ಬಾರ್ದು, ಇದಕ್ಕೆ ಯಾರ ಜವಾಬ್ದಾರಿ ತಗೊಬೇಕಂತ ನನ್ಗೆ ಹೇಳಿದ್ರು. ಆಮೇಲೆ ನಾವು ಎಲ್ಲ ನಮ್ಮ ಊರವರೆಲ್ಲ ಸೇರಿ, ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಒಂದು ಟೀಮ್, 6 ಜನದೊಂದು ಟೀಮ್ ಮಾಡ್ಕೊಂಡು ಇಂಥವ್ರು ನಿಲ್ಲೋಣ, ಈ ತರ ಮಾಡ್ಬೇಕು ಅಂತ ಹೇಳಿದ್ರು. ತುಂಬಾ ಇದಾಯ್ತು. ನಾನು ಒಳ್ಳೆ ಒಂದು 300 ಓಟ್ ಲೀಡಲ್ಲಿ ನಾನು ಗೆದ್ದಿದ್ದೀನಿ. ನನ್ನ ಜೊತೆ ಇದ್ದವರು 2 ಜನ, ಪ್ರಕಾಶ ಮತ್ತೆ ಗೀತಾ ಅನ್ನೋರು, ಅವರು 250 ಹತ್ರ ಬಂದಿದ್ದಾರೆ, ಲೀಡಲ್ಲಿ ಬಂದಿದ್ದಾರೆ. ನಮ್ಮ ಪಕ್ಕದ ಭಾಗ ಬಾಳೂರು ಹ್ಯಾಂಡ್ ಪೋಸ್ಟ್ ಅಂದ್ರೆ ವಾಟಕನ್ ಬೂತ್, ವಾರ್ಡ್ 1 ಅದು, ಇದು ವಾರ್ಡ್ 2. ಅಲ್ಲಿ ಸ್ವಲ್ಪ ನಮ್ಗೆ ಸ್ವಲ್ಪ ಟಫ್ ಇತ್ತು. ತುಂಬಾ ಎಫರ್ಟ್ ಹಾಕಿದ್ದು. ಅಲ್ಲಿ ಪ್ರಭಾವಿ ವ್ಯಕ್ತಿ ಒಬ್ರು ನಿಂತಿದ್ರು ನಮ್ಮವರ ಆಪೋಸಿಟ್. ಆದ್ರೂ ಬಿಡ್ಲಿಲ್ಲ, ತುಂಬಾ ಹೋರಾಟ ಮಾಡಿದ್ರು. ಅಂದ್ರೆ 0% ಇಂದ ಬಂದಿದ್ದು ನಾವು, ಅಲ್ಲಿ ಏನು ಇರ್ಲಿಲ್ಲ. ನಮ್ದೆಲ್ಲ 150 ಓಟ್ ಇತ್ತು. ನಾವು ಅದನ್ನೆಲ್ಲ ಒಂದು ಇಂಪ್ರೂವ್ ಮಾಡಿ ಎಲ್ಲ ಮನೆಗೆ ಭೇಟಿ ಕೊಟ್ಟು ತುಂಬಾ ಸ್ಟ್ರಗಲ್ ಮಾಡಿ ಅಷ್ಟು ರಾತ್ರಿ ಹಗಲು ಎಂದೇ ಹೋರಾಟ ಮಾಡಿ ಅಲ್ಲಿ ಒಂದು ಸೀಟು ಗೆಲ್ಸ್ಕೊಂಡು, ಇನ್ನೊಂದು 2 ಜನ ಹತ್ರ ಅದೇ ಒಂದು 5 ಓಟು 4 ಓಟಲ್ಲಿ ಮಿಸ್ ಆಗಿ ಸ್ವಲ್ಪ ಸೋಲ ಕಾರಣ ಆಯ್ತು. ಮುಂದೆನೂ ಅದನ್ನ ನಾವು ಯಾವುದೇ ಕಾರಣಕ್ಕೆ 6 ಕಾರನ್ನು ನಮ್ಮ ಪಂಚಾಯತಿಲಿ ತಗೊಳ್ತೀವಿ ಅಂತೇಳಿ ನನಗೆ ಮತ್ತೆ ನಮ್ಮ ಕಾರ್ಯಕರ್ತರಲ್ಲಿ ಭರವಸೆ ಇದೆ. ಹಾಗೆ ನೀವು ಒಂದು ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷರಾಗಿದ್ದೀರಿ. ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ
ಈಗ ಮೊದಲೇ ಈಗ 2.5 ವರ್ಷ ಉಪಾಧ್ಯಕ್ಷರು ಕೂಡ ಆಗಿದೆ. ಹೌದು ಹೌದು ಓವರ್ ಆಲ್ ಈಗ ಒಂದು 3 ವರ್ಷ ಆಗ್ತಾ ಬಂತು ನಿಯರ್ ಅಬೌಟ್. ಹೌದು ಹೌದು ಓಕೆ, ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರು. ಹೌದು. ನೀರಿಗೋಸ್ಕರ ಏನು ಒಂದು ಸೌಲಭ್ಯ ಕೊಟ್ಟಿದ್ದೀರಾ? ನಾವು ನೀರಿಗೆ ಈಗ ನಮ್ಮ ಇದು ಕೇಂದ್ರದ ನರೇಂದ್ರ ಮೋದಿ ಅವ್ರದ್ದು ಜಲ್ ಜೀವನ್ ಮಿಷನ್ ಅಂತ ಬಂದಿದೆ. ಅದರಲ್ಲಿ ಜಲ್ ಜೀವನ್ ಮಿಷನ್ ಅಲ್ಲಿ ನಮ್ಮ ಪಂಚಾಯತಿಲಿ 80% ವರ್ಕ್ ಕಂಪ್ಲೀಟ್ ಆಗಿದೆ. ಈಗಲೂ ಒಂದು ವರ್ಕ್ ಈಗ ಒಂದು ಬಾಳೂರು ಗ್ರಾಮದಲ್ಲಿ ನಡೀತಾ ಇದೆ. ಇನ್ನು ಒಂದು ಗ್ರಾಮ ಆದ್ರೆ ನಮ್ದು ಕಂಪ್ಲೀಟ್ ಆಗುತ್ತೆ. ಇನ್ನೊಂದು 10% ಈಗ 4th ಅಂತ ಒಂದು ಆಕ್ಷನ್ ಪ್ಲಾನ್ ಮಾಡಿ ಕಳಿಸಿದೀವಿ. DPR ಆಗಿದೆ. ಅದು ಟೆಂಡರಿಗೆ ಬಂದ್ರೆ ಅದನ್ನು ಫುಲ್ 100% ನಮ್ಮಲ್ಲಿ ನೀರಿಂದು ಸಂಪೂರ್ಣ ಕ್ಲಿಯರ್ ಆಗುತ್ತೆ. ಮನೆ ಮನೆಗೂ ನೀರು ನಲ್ಲಿ ಮಾಡಿದೀವಿ. ಎಲ್ಲ ಈಗ ನೀರಿನ ವ್ಯವಸ್ಥೆ ನಮ್ಮಲ್ಲೇನು ಆತರ. ಈಗ ಈಗ ಯಾವ ರೀತಿನಲ್ಲಿ ನೀರು ಸರಬರಾಜು ಆಗ್ತಾ ಇದೆ? ಈಗೆಲ್ಲ ಕೆಲವು ಕಡೆ ನ್ಯಾಚುರಲ್ ಇದೆ, ಬಾಳೂರು ಹ್ಯಾಂಡ್ ಪೋಸ್ಟ್ ನಲ್ಲಿ ನ್ಯಾಚುರಲ್ ಇದೆ. ಮತ್ತೆ ಕೆಲವು ಕಡೆ ಎಲ್ಲ ನಮ್ಮ ಹೇಮಾವತಿ ಒಳಗೆ ಬಾವಿ ತೆಗೆದು ಬಾವಿಯಿಂದ ಟ್ಯಾಂಕಿಗೆ ಶಿಫ್ಟ್ ಮಾಡಿ ಟ್ಯಾಂಕಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಪ್ರತಿ ಮನೆಗೂ ಮನೆ ಅವ್ರದ್ದು ಇದು ಮನೆ ಗೋಡೆ ತನಕನು ಕ್ಲಿಯರ್ ಮಾಡಿ ಕೊಟ್ಟಿದೀವಿ. ಓಕೆ, ವೆರಿ ಗುಡ್. ಹಾಗೆ ಮೂಲಭೂತ ಸೌಕರ್ಯ ಎರಡನೇದು ಅಂತ ಹೇಳಿದ್ರೆ ರಸ್ತೆ. ಓಕೆ, ರಸ್ತೆಗೋಸ್ಕರ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿನಲ್ಲಿ ಅಷ್ಟು ಫಂಡ್ ಇರೋದಿಲ್ಲ. ಆದ್ರೂ ನಿಮ್ಮ ಒಂದು ಶಾಸಕರ ಕಡೆಯಿಂದ ಮತ್ತೆ MP ಫಂಡ್ ಇಂದ ಈ ರೀತಿನಲ್ಲಿ ಏನು ಒಂದು ಕೆಲಸನ ಮಾಡ್ಕೊಟ್ಟಿದ್ರೆ? ನಮ್ಗೆ ನಮ್ಮ ಪಂಚಾಯತಿಗೆ ನಮ್ದು ನಾವು ಫಸ್ಟ್ ಬಂದಾಗ್ಲೇ ನಾವೊಂದು ನಮ್ಮ ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ನಮ್ಮ ಪಂಚಾಯತಿನ ಅಮೃತ ಗ್ರಾಮ ಪಂಚಾಯತಿಗೆ ಸೇರಿಸಿದ್ರು. ಅದರಲ್ಲೂ ಸ್ವಲ್ಪ ಫಂಡ್ ಬಂತು. ಹೆಚ್ಚಿನದಾಗಿ ನಮ್ಮಲ್ಲಿ ರೋಡ್ಗಳೆಲ್ಲ ನಾವು ಕಂಪ್ಲೀಟ್ ಮಾಡಿದೀವಿ. ಇನ್ನೇನು ಉಳಿದ್ರು ಒಂದು 5% ಉಳಿದಿರ್ಬೋದು ಅಷ್ಟೇ. ಬಿಟ್ರೆ ಎಲ್ಲ ಕಾಂಕ್ರೀಟ್ ರೋಡು, ಟಾರ್ ರಸ್ತೆ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. PMGSY ಆಗಿದೆ. ಮತ್ತೆ ಈಗ ಸಮುದಾಯ ಭವನಗಳು ಎಲ್ಲ ಸಾಧಾರಣ ಆಲ್ಮೋಸ್ಟ್ ನಮ್ಮಲ್ಲಿ ರೋಡಿನ ಕೆಲಸ ಕಾರ್ಯಗಳೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡಿದ್ವಿ. ಸಣ್ಣ ಪುಟ್ಟದಿದೆ, ಈಗ ಮುಂದೆ ನೋಡ್ಬೇಕು. ಈಗ ಅನುದಾನದ ಕೊರತೆ ಇದೆ. NRGS ಅಲ್ಲಿ ಜಾಸ್ತಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಆದ್ರೂ ನಾವು ಹೆವಿಯಾಗಿ ಸ್ವಲ್ಪ ಸ್ಟ್ರಕ್ಚರ್ ವರ್ಕ್ ಅನ್ನೇ ತಗೊಂಡಿದ್ವಿ ಎಲ್ಲ ಇದನ್ನ. ಈಗ NRIG ನಲ್ಲಿ ಯಾವ ರೀತಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಯಾಕಂದ್ರೆ NRG ಅಂತ ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ಟೆಕ್ನಿಕ್ ಬೇಕು. ಹೌದು ಹೌದು. ಆ ಟೆಕ್ನಿಕ್ ನಲ್ಲಿ ನಿಮ್ ಗ್ರಾಮ ಪಂಚಾಯತ್ ನಲ್ಲಿ ಇತ್ತು ಅಂತ ಹೇಳಿದ್ರೆ ಎಲ್ಲದಕ್ಕೊಂದು ಸೌಲಭ್ಯ ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು. ಉದಾಹರಣೆ ಕೆರೆ ಹೂಳೆತ್ತೋದಾಗಿರ್ಬೋದು, ಮತ್ತೆ ಯಾವ್ದು ಕೆಲಸಗಳು? ಕೆರೆ ಹೂಳೆತ್ತದಿದೆ. ಮತ್ತೆ ನಮ್ಮಲ್ಲಿ ಇದು ವೈಯಕ್ತಿಕಕ್ಕೆ ಪೌಷ್ಟಿಕ ತೋಟ, ಅಡಿಕೆ ಸಸಿ, ಮತ್ತೆ ಮೆಣಸಿನ ಬಳ್ಳಿ, ಆಮೇಲೆ ಇದು ನಮ್ಮ ನರ್ಸರಿ ಕೊಡ್ತಾ ಇದ್ದಾರೆ. ಮತ್ತೆ ವೈಯಕ್ತಿಕವಾಗಿ ನಾವು ಸಾಮಾನ್ಯವಾಗಿ ನಮ್ಮ ಎಲ್ಲಾ ಗ್ರಾಮದವ್ರನ್ನು ನಾವು ಒಂದು ಇದು ಆಕ್ಷನ್ ಪ್ಲಾನಿಗೆ ತಗೊಂಡಿದೀವಿ. ಅವ್ರನ್ನ ವಿತೌಟ್ ಇದಿಲ್ದಾನೆ ನಾವೇ ಮನೆಗೆ ಹೋಗಿ ಅರ್ಜಿ ತಗೊಂಡು ಎಲ್ಲರನ್ನೂ ಸೇರಿಸಿದೀವಿ. ಅದರಲ್ಲಿ ಸಣ್ಣ ಹಿಡುವಳಿ ಮತ್ತೆ BPL ಕಾರ್ಡ್ ಇದ್ದವರಿಗೆ 100% ಅವರು ಅದ್ರ ಬೆನಿಫಿಟ್ ತಗೊಳ್ತಾ ಇದ್ದಾರೆ, ತುಂಬಾ ತಗೊಳ್ತಾ ಇದ್ದಾರೆ. ವೆರಿ ಗುಡ್. ನಮ್ಮಲ್ಲಿ ದನದ ಕೊಟ್ಟಿಗೆ ಆಗ್ಬೋದು, ಕೋಳಿ ಕೊಟ್ಟಿಗೆ ಆಗ್ಬೋದು, ಅದನ್ನೆಲ್ಲ ನಾವು ಪ್ರಗತಿ ಮಾಡ್ಕೊಡ್ತೀವಿ. ಇಂಗು ಗುಂಡಿ ಮತ್ತೆ ಅದೇ ಇದು ನಮ್ಗೆ ಇದು ಬರುತ್ತೆ, ಕೃಷಿ ಬಾವಿ ಬರುತ್ತೆ. ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಮತ್ತೆ NRG ಅಲ್ಲಿ ನಾವು ಈಗ ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರ್ ಒಂದೊಂದು ವರ್ಷ ಒಂದೊಂದು ಕಾನ್ಸೆಪ್ಟ್ ತಗೊಳ್ತಾ ಇದೀವಿ. ನಾವೀಗ ಲಾಸ್ಟ್ ಇಯರ್ ತಗೊಂಡಿದ್ದು ಅಂಗನವಾಡಿ ಮತ್ತೆ ಸ್ಕೂಲ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದು, ಮತ್ತೆ ಮಶಾಣಗಳದ್ದು, ಮತ್ತೆ ಸ್ವಚ್ಛ ಘಟಕ, ಘನತ್ಯಾಜ್ಯ ಘಟಕನ ಎಲ್ಲ ಆಲ್ಮೋಸ್ಟ್ ನಮ್ದು ಇಲ್ಲಿ ಬಾಳೂರಲ್ಲಿ ಮಶಾಣ ಕೆಲಸ ಸೆಡ್ ಆಗಿದೆ, ಇಂಟರ್ಲಾಕ್ ಆಗಿದೆ. ಘನತ್ಯಾಜ್ಯ ಘಟಕಕ್ಕೂ ಇಂಟರ್ಲಾಕ್ ಆಗಿದೆ, ಬಿಲ್ಡಿಂಗ್ ಆಗಿದೆ. ಇನ್ನು ಉದ್ಘಾಟನೆ ಆಗ್ಬೇಕು, ಕಾಂಪೌಂಡ್ ಮಾಡಿದೀವಿ. ಆಮೇಲೆ ಎಲ್ಲಾ ಶಾಲೆ ಅಂಗನವಾಡಿಗಳನ್ನು ಎಲ್ಲ ಉದ್ಯಾನವನ ಮಾಡಿ ಎಲ್ಲ ಫೆನ್ಸಿಂಗ್ ಮಾಡಿ ಎಲ್ಲ ಹೈಟೆಕ್ ಆಗಿ ಮಾಡಿದೀವಿ. ಇನ್ನೊಂದು 2 ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಅದು ಕಂಪ್ಲೀಟ್ ಆದ್ರೆ ನಮ್ಮಲ್ಲಿ 6 ಅಂಗನವಾಡಿ ಇದೆ. 6 ಅಂಗನವಾಡಿನೂ ಈಗ ಶಾಲೆಗಳಲ್ಲಿ ಶೌಚಾಲಯ ಸೌಲಭ್ಯ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು ಇದೆಯಾ? ಇದೆ. ಎಲ್ಲ ಕಡೆ ಸಫಿಶಿಯಂಟ್ ಆಗಿ ಮಾಡ್ಕೊಟ್ಟಿದೀವಿ. ಎಲ್ಲ ಶೌಚಾಲಯ. ಹೌದು. ಹಳ್ಳಿಕೆರೆ ಅನ್ನೋದು ಒಂದು ಅಂಗನವಾಡಿ ನಾವು ಈಗ ಒಂದು ಬೇಡಿಕೆ ಇಟ್ಟಿದೀವಿ. ಅದೊಂದು ನಮ್ಗೆ ಏನಾದ್ರು ಹೊಸದಾಗಿ ಅಥವಾ ರಿಪೇರಿಗೆ ಏನಾದ್ರು ಸ್ವಲ್ಪ ಅನುದಾನ ಯಾರಾದ್ರೂ ಮೇಲಿಂದ MLA ಯಾರಾದ್ರೂ ಮಾಡ್ಕೊಟ್ರೆ ಅದನ್ನು ಒಂದು ಕ್ಲಿಯರ್ ಆದ್ರೆ ನಮ್ಮ 6 ಅಂಗನವಾಡಿ 3 ಸ್ಕೂಲು ತುಂಬಾ ಚೆನ್ನಾಗಿ ಎಲ್ಲ ಶಾಲೆಗಳು. ಮತ್ತೆ ಶಾಲೆಗಳಲ್ಲಿ ಶಿಕ್ಷಣ ಮತ್ತೆ ಹೇಗಿದೆ? ಶಿಕ್ಷಕರದು ಎಲ್ಲ ಕಡೆ ಚೆನ್ನಾಗಿದೆ. ನಮ್ದು ಈ ಬಾಳೂರು ಶಾಲೆಯಲ್ಲಿ ಸ್ವಲ್ಪ ಶಿಕ್ಷಕರ ಕೊರತೆ ಇದೆ. ಚೆನ್ನಾಗಿ ನಡೀತಾ ಇತ್ತು. ಅದನ್ನ ಸ್ವಲ್ಪ ನಾವೆಲ್ಲ ಹೇಳಿದ್ವು. ಅದನ್ನ ಇನ್ನು ಯಾರು ಟೀಚರ್ಸ್ ಹಾಕಿಲ್ಲ. ಈಗ 1-2 ಜನ ಬಂದಿದ್ದಾರೆ. ಈಗ ಸ್ವಲ್ಪ ಸದ್ಯ ಮಟ್ಟಿಗೆ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ. ನಾವು ಆದಷ್ಟು ಪಂಚಾಯತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಊಟದ ಸೌಲಭ್ಯ ಎಲ್ಲ ಹೇಗಿದೆ? ಊಟದ ಸೌಲಭ್ಯ ಎಲ್ಲ ಶಾಲೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಎಲ್ಲ ಚೆನ್ನಾಗಿ ಹೋಗಿ ಊಟ ಮಾಡಿದ್ರ? ಹೌದು, ಊಟ ಮಾಡ್ತೀವಿ, ಮಾಡಿದೀವಿ.
ಮತ್ತೆ ಕೆಲವು ಕಡೆ ದಾಸೋಭವನ ಮಾಡ್ತಾ ಇದೀವಿ ಅವರಿಗೆ ಊಟಕ್ಕೋಸ್ಕರ NRGS ಅಲ್ಲಿ ನರೇಗಾದಲ್ಲಿ ಮಾಡ್ತಾ ಇದೀವಿ. ಹಾಗೆ ನಮ್ಮ ಕೆಲಸ ಕಾರ್ಯಗಳು ನಿರಂತರ ನಡೀತಾನೆ ಇದೆ. ಗ್ರಾಮ ಪಂಚಾಯತಿನಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ಸ್ವಚ್ಛತೆ. ಹೌದು. ಸ್ವಚ್ಛತೆಗೋಸ್ಕರ ಎಷ್ಟು ಒಂದು ಪ್ರಿಫರೆನ್ಸ್ ಕೊಟ್ಟಿದೆ. ಈಗ ಹೇಳಿದ್ರೆ ನೀವು ವಿಲೇವಾರಿ ಘಟಕ ಆಗಿದೆ ಅಂತ ಹೇಳಿ. ನಾವು ವೀಕ್ಲಿ ಅಂದ್ರೆ ಇಲ್ಲಿ ನಮ್ಗೆ ಏನಾಗಿದೆ, ಡ್ರೈ ಕಸ ನಾವು ಕಲೆಕ್ಟ್ ಮಾಡ್ತೀವಿ ನಮ್ಮ ಪಂಚಾಯತಿಲಿ. ಹಸಿ ಕಸ ಯಾರು ಇದ್ ಮಾಡಲ್ಲ. ಎಲ್ಲ ರೈತರು ಕೃಷಿಗರು ತಿಪ್ಪೆಗುಂಡಿ ಇದ್ ಮಾಡ್ಕೊಂಡು ಅಲ್ಲೇ ಗೊಬ್ಬರ ಮಾಡ್ಕೊಂಡು ಇದ್ ಮಾಡ್ತಾರೆ. ಡ್ರೈ ಕಸನ ನಾವೀಗ ಈಗ ಘನತ್ಯಾಜ್ಯ ಘಟಕ ಓಪನ್ ಆಗಿ ಈಗ ಹಳೆ ಪಂಚಾಯತಿ ಸ್ಟೋರೇಜ್ ಮಾಡ್ತಾ ಇದೀವಿ. ಹಳೆ ಬಿಲ್ಡಿಂಗ್ ಇದೆ ನಮ್ದು. ಈಗ ಈ ಘನತ್ಯಾಜ್ಯ ಘಟಕ ಓಪನ್ ಆದ ತಕ್ಷಣ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ. ವೀಕ್ಲಿ 3 days 2 days ಮಾಡ್ತಾ ಇದೀವಿ. ಮತ್ತೆ ಫಾರ್ 15 days ಒಂದ್ಸರಿ ಎಲ್ಲ ಕಸ ತೊಟ್ಟಿ ಇಟ್ಟಿದೀವಿ. ಎಲ್ಲ ಸರ್ಕಲ್ಗಳಲ್ಲಿ ಮೇನ್ ಅಂಗಡಿ ಪಾಯಿಂಟ್ಗಳಲ್ಲಿ ಇಟ್ಟಿದೀವಿ. ಅದನ್ನೆಲ್ಲ ನಾವು ಟ್ರ್ಯಾಕ್ಟರ್ ಮಾಡ್ಕೊಂಡು ಕ್ಲೀನ್ ಮಾಡಿ JCB ಮುಖಾಂತರ ಎಲ್ಲ ಕ್ಲೀನ್ ಮಾಡಿ ತಂದಿಲ್ಲಿ ನಮ್ದು ಇದು ಘನತ್ಯಾಜ್ಯ ವಿಲೇವಾರಿ ಘಟಕದ ಹತ್ರ ಗುಂಡಿ ತೆಗೆದು ಮಣ್ಣು ಹಾಕಿ ಮುಚ್ಚಿ ಮತ್ತೆ ಪಕ್ಕಕ್ಕೆ ಇನ್ನೊಂದು ಹೊಸದಾಗಿ ಮಾಡ್ಕೊಳ್ತೀವಿ. ಅದು ಫುಲ್ ಆದ್ಮೇಲೆ ಮತ್ತೆ ಪುನಃ ಅದನ್ನೇ ಆ ಕಡೆ ಮಾಡಿ ಹೌದು ಮಾಡ್ತಾ ಇದ್ವಿ. ಓಕೆ. ಹಾಗೆ ನಿಮ್ಮನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಇದುವರೆಗೂ ಎಷ್ಟು ಮನೆಗಳನ್ನ ಕೊಟ್ಟಿದ್ದೀರಿ? ನಾವು ಬಂದ್ಮೇಲೆ ನಮಗೆ 30 ಮನೆಗಳು ಬಂತು. ನಾವು ಬಂದ್ಮೇಲೆ ಅಷ್ಟೇ ಬಂದಿದೆ, 30 ಮನೆ ಬಂದಿದೆ. 30 ಮನೆಯನ್ನು ನಾವು ತುಂಬಾ ಕಡು ಬಡವರಿಗೆ ಅವರಿಗೆ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 30 ಮನೆಯನ್ನು ಕಂಪ್ಲೀಟ್ ಆದ. 2 ಮನೆ ಅವ್ರೇನೋ ಅಲ್ಪಸಂಖ್ಯಾತರಿಗೆ ಅಂತ ಕೊಟ್ಟಿದ್ದು, ಅದು ಮೀಸಲು ಇತ್ತು, ಅದನ್ನು ಕೊಟ್ಟಿದ್ದು ಅವರು ಮಾಡ್ಕೊಂಡಿಲ್ಲ. ಅದು 2 ಮನೆ ಬಿಟ್ರೆ 28 ಮನೆಯನ್ನು ಪ್ರೋಗ್ರೆಸ್ ಆಗಿ ಗೋಡೆ ಅಂತಾಗಿದೆ, ಕೆಲವು ಫಿನಿಶ್ ಆಗಿದೆ. ಹೌದು. ಹಾಗೆ ನೀವು ಒಂದು ಸದಸ್ಯರಾದ ಟೈಮ್ನಲ್ಲಿ ಸದಸ್ಯರಾಗಿದ್ರಿ ಸ್ಟಾರ್ಟಿಂಗ್. ಆ ಟೈಮ್ನಲ್ಲಿ ಕೊರೋನಾದ ಒಂದು ಇದಿತ್ತು. ಹೌದು. ನಾವು ಟೈಮ್ನಲ್ಲಿ ಯಾವ ರೀತಿ ಸರ್ವಿಸ್ ಕೊಟ್ರಿ ತಾವು? ಇಲ್ಲ, ನಾವು ರಾತ್ರಿ ಎಲ್ಲ ತುಂಬಾ ಹೋರಾಟ ಮಾಡಿದ್ವಿ. ಕೆಲವರೆಲ್ಲ ಇಲ್ಲಿ 1-2-3 ಜನ ತೀರೋದ್ರು ನಮ್ಮ ಬಾಳೂರು ಹ್ಯಾಂಡ್ ಪೋಸ್ಟ್ ಅಲ್ಲಿ. ಅವ್ರ ಫ್ಯಾಮಿಲಿ ಅವರೇ ಹೊರಗೆ ಬರ್ಲಿಲ್ಲ. ನಾವು ಆ ಕಾಲದಲ್ಲಿ ನನ್ನ ಸ್ನೇಹಿತರಾದ ನನ್ನ ಬಾಡಿ ಮೆಂಬರ್ ಮನೋಜ್, ನಾವೇ ಮೆಂಬರ್ಸ್ ಗಳೆಲ್ಲ ಹೋಗಿ ನಿಂತ್ಕೊಂಡು ರಾತ್ರಿ ಎಲ್ಲ ಅದನ್ನ ಇದ್ ಮಾಡಿ ಸ್ಯಾನಿಟೈಸರ್ ಮಾಡಿಸಿ ಎಲ್ಲ ನಾವೇ ವಾಲಂಟಿಯರ್ ಎಲ್ಲ ಸ್ಕೂಲ್ಗಳಿಗೂ ನಾವೇ ಮಾಡಿಸ್ತಿದ್ವು. ಸ್ಕೂಲ್ಗೂ, ಅಂಗನವಾಡಿಗಳಿಗೆ, ಸ್ಟೇಷನ್, ಪೊಲೀಸ್ ಸ್ಟೇಷನ್ಗೆ, ಅದೆಲ್ಲ ಪ್ರೂಫ್ ನಮ್ಮ ಹತ್ರ ಇದೆ. ಬಟ್ ಅವ್ರ ಮನೆಗೂ ಮಾಡಿಸ್ಕೊಟ್ಟಿದ್ವಿ. ನಾವೇ ನಿಂತ್ಕೊಂಡು ಎಲ್ಲ ಮಾಡಿದ್ವಿ. ತುಂಬಾ ಕಷ್ಟ ಆಯ್ತು ಆ ಟೈಮಲ್ಲಿ, ಲಾಕ್ಡೌನ್. ಪ್ರತಿಯೊಬ್ಬರಿಗೂ ಜೀವ ಭಯ ಇದ್ದಿದ್ದೆ. ಕೊರೋನಾ ಫಸ್ಟ್ ಟೈಮ್. ಹೌದು ಸರ್. ಆ ಒಂದು ಇದರಲ್ಲಿ ನೀವು ಕಂಪ್ಲೀಟ್ಲಿ ಎಂಟರ್ಫರೆನ್ಸ್ ತಗೊಂಡಿದ್ದೀರಾ? ನಮ್ಮ ಹಿಂದೆ ಒಬ್ರು PDO ಅವರು ಇದು ಎಕ್ಸ್ ಮಿಲಿಟರಿ, ತುಂಬಾ ಸಲಹೆ ಕೊಡ್ತಿದ್ರು. ನಾವು ಅವರು ಡಿಸ್ಕಸ್ ಮಾಡಿ ಯಾವ ತರ ಮಾಡ್ಬೇಕು ಏನಂತೇಳಿ ಮಾರ್ಗದರ್ಶನ ತರ ನಾವು ಅವರು ಕೋಆರ್ಡಿನೇಟಿವ್ ಇದ್ ಮಾಡ್ಕೊಂಡು ಹೋಗಿದ್ದು. ಹಾಗೆ ನಮ್ಮ ಎಲ್ಲ ಊರಿನ ನಮ್ಮ ಸ್ನೇಹಿತರ ಟೀಮ್ ಅಂತೂ ತುಂಬಾ ಸ್ಟ್ರಾಂಗ್ ಇತ್ತು. ಎಲ್ಲೇ ಇದಾದ್ರು ಎಲ್ಲ ಬರ್ತಿದ್ರು, ಒಂದು ಟೀಮ್ ಆಗಿ ಹೋಗ್ತಿದ್ದು. ಎಲ್ಲ ಇದ್ ಮಾಡಿ ಅದೇನೇ ಹುಷಾರಿಲ್ಲ ಅಂದ್ರು ಹಾಸ್ಪಿಟ್ಲಿಗೆ ಕರೆಸ್ತಿದ್ವಿ, ಕರ್ಕೊಂಡು ಹೋಗೋದು. ಮತ್ತೆ ನಾವು ವಾಪಸ್ಸು ಇದು ಕೋವಿಡ್ ಇಂಜೆಕ್ಷನ್ ಎಲ್ಲ ನಾವೇ ಹೋಗಿದ್ವಿ. ಹೋಗಿ ನಮ್ಮ ಇವರು ಆರೋಗ್ಯ ಇಲಾಖೆ ಕರ್ಕೊಂಡು ಹೋಗಿ ನಮ್ಮಲ್ಲೇ ಸೆಕೆಂಡ್ ಡೋಸ್ ನಮ್ಮಲ್ಲೇ ಕ್ಯಾಂಪ್ ಮಾಡಿಸ್ತಿದ್ವಿ ನಾವು. ಇಲ್ಲೇ ಕ್ಯಾಂಪ್ ಮಾಡಿದ್ವಿ. ಪ್ರತಿ ಮನೆಗೆ ಹೋಗಿ ಅನೌನ್ಸ್ಮೆಂಟ್ ಮಾಡಿ ನಾವು ಇಲ್ಲೇ ಆರೋಗ್ಯ ಕೇಂದ್ರದಲ್ಲಿ ಸ್ಕೂಲಲ್ಲಿ ಅದು ಸ್ಟಾರ್ಟಿಂಗ್ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ತುಂಬಾ ಭಯ ಇತ್ತು. ಮತ್ತೆ ವ್ಯಾಕ್ಸಿನ್ ಬರ್ತಿರ್ಲಿಲ್ಲ. ನಮಗೆ ಬಾರಿ ಡಿಮ್ಯಾಂಡ್. ನಮ್ಗೆ ಏನು 5-10 ಬರ್ತಿತ್ತು. ನಾವು ಪ್ರೆಸರ್ ಮಾಡಿ ತಂದು 100% ಎಲ್ಲ ನಾವು ವ್ಯಾಕ್ಸಿನ್ ಮಾಡಿಸಿದ್ವಿ ನಮ್ಮ ಇದರಲ್ಲಿ ಪಂಚಾಯತಿಲಿ. ಒಂದು ಬಿಫೋರ್ ಒಂದು ಫ್ಲಡ್ ಬಂದಿತ್ತು. ಹೌದು. ಆ ಟೈಮ್ನಲ್ಲಿ ನೀವು ಏನೊಂದು ಜವಾಬ್ದಾರಿ ತಗೊಂಡಿದ್ರಿ? ಹೌದು. ಇದರಲ್ಲಿ ನಮ್ಗೆ 19ರಲ್ಲಿ ಫ್ಲಡ್ ಆಗಿ ನಮ್ಮಲ್ಲಂತೂ ತುಂಬಾ ಇಲ್ಲೆಲ್ಲ ನಮ್ಮ ಊರಿಗೆ ಬರಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ತಾಯಿಗೆ ಹುಷಾರಿರ್ಲಿಲ್ಲ ಅವಾಗ. ನಾವು ಮಂಗ್ಳೂರ್ ಹೋಗಿದ್ದು, ವಾಪಸ್ ನೈಟ್ ಬರ್ಬೇಕಾದ್ರೆ ಎಲ್ಲ ರೋಡ್ ಬ್ಲಾಕ್ ಆಗಿತ್ತು. ಆದ್ರೂ ನಾನು ರಾತ್ರಿ ಬಂದು ನೋಡ್ಬೇಕಾದ್ರೆ ನಮ್ಮ ಇಲ್ಲೆಲ್ಲ ನೋಡ್ತೀವಿ, ಎಲ್ಲ ರೋಡ್ ಬ್ಲಾಕ್ ಆಗಿದೆ. ಈ ಕಳಸ ರೋಡ್ ಬ್ಲಾಕ್ ಆಗಿತ್ತು, ಮೇನ್ ರೋಡ್ ಬ್ಲಾಕ್. ಈ ಕಡೆ ಹೊರನಾಡ್ ರೋಡು, ಬಾಳೆಹೊನ್ನೂರು, ಮತ್ತೆ ಇಲ್ಲಿ ನಮ್ಮ ಹೊರಟ್ಟಿ ಅಂತ, ಬಾಳೂರು ಹೊರಟ್ಟಿ ಅಂತ, ಅಲ್ಲಿ 2 ಜನ ಗುಡ್ಡ ಜರಿದು ಡೆತ್ ಆಗ್ಬಿಟ್ರು. ಒಂದು ಸ್ಕೂಲೇ ಹೋಯ್ತು, ಅಲ್ಲಿ ಹೊರಟ್ಟಿ ಸ್ಕೂಲೇ ಒಂದು ಮುಳುಗಡೆ ಆಗಿ ಜಾರ್ಕೊಂಡು ಹೋಯ್ತು. ಆಮೇಲೆ ಮರು ದಿವಸ ನಾವು ಬಂದಾದಾಗ ಎಲ್ಲ ಅದನ್ನೆಲ್ಲ ಮಣ್ಣು ಕ್ಲಿಯರ್ ಮಾಡ್ಬೇಕು ಏನೈತಿ, ಎಲ್ಲರೂ ಇದು ಫೋನ್ ಸಂಪರ್ಕ ಇಲ್ಲ, ತುಂಬಾ ಕಷ್ಟ ಆಗಿತ್ತು ಎಲ್ಲ ಅವಾಗ. ಇದರಲ್ಲಿ ನಾವೆಲ್ಲ ಒಂದು 5-6 ಹಿಟಾಚಿ ಎಲ್ಲ ತರಿಸಿ, ಅವಾಗ MLA ಕುಮಾರಸ್ವಾಮಿ ಅವರು ಇದ್ರು, ಅವರು ಸಹಕಾರ ನೀಡಿದ್ರು. ನಮ್ಮ ಜಿಲ್ಲಾ ಪಂಚಾಯತಿ ನಮ್ಮ BJP ಅವರೇ ಶಾಮಣ್ಣ ಅನ್ನೋರಿದ್ರು, ಎಲ್ಲ ಹೇಳಿ ಎಲ್ಲ ಒಂದು 5-6 ಹಿಟಾಚಿ ಎಲ್ಲ ತರಿಸಿ ಬಾಡಿ ಎಲ್ಲ ತೆಗ್ಸಿ ಎಲ್ಲ ರೋಡ್ಗಳು ಒಂದೇ ದಿವಸದಲ್ಲೆಲ್ಲ ಕ್ಲಿಯರ್ ಮಾಡಿಸಿದ್ವಿ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಸಿ. ನಮ್ಮ ಊರಿನ ತಂಡದವರು ಕ್ಲಿಯರ್ ಮಾಡಿದ್ರು. ಆಮೇಲೆ ಅಲ್ಲ 2 ಜನ ಸತೀಶ ಮತ್ತೆ ಅವರ ಅಪ್ಪ ತಾಯಿ ಮಗ ಇಬ್ರು ತೀರೋದ್ರು ಅಲ್ಲಿ. ಮತ್ತೆ ಪ್ರತಿ ಮನೆಗೂ ನಾವು
ಕಿಟ್ಗಳನ್ನ ಬೆಂಗಳೂರಿಂದ ಯಾವುದೋ ಒಂದು ಸಂಸ್ಥೆಯಿಂದ ಕಿಟ್ ಬಂತು ನಮಗೆ. ಕೊಟ್ಟಿಗೆಹಾರ ಮತ್ತೆ ಬಾಳೂರಿಗೆ ನಾವು ಇದ್ ಮಾಡ್ಕೊಂಡು ನಮ್ಮ ಸ್ನೇಹಿತರಿಂದ, ಬೆಂಗಳೂರಲ್ಲಿ ಸ್ನೇಹಿತರಿದ್ದಾರೆ, ಅವರಿಂದ ಮಾಡ್ಕೊಂಡು ಇಲ್ಲಿ ಬಂತು. ಪ್ರತಿ ಮನೆಗೂ ನಾವು ಮನೆಗೆ ನಮ್ದೇ ವೆಹಿಕಲ್ ತಗೊಂಡೋಗಿ ಮನೆಗೆ ತಗೊಂಡೋಗಿ ಕಿಟ್ಗಳನ್ನ ಕೈಲಾದಂತ ಕಿಟ್ಗಳನ್ನ ಕೊಟ್ಟಿದೀವಿ. ಬಕೆಟ್ ಆಗ್ಬೋದು, ಚಾಪೆ ಆಗ್ಬೋದು, ಸ್ವಲ್ಪ ಕಾಳು ಐಟಮ್, ಅಕ್ಕಿ, ಈ ತರ ಎಲ್ಲ ಒಂದು ಸ್ನೇಹಿತರು ಕೂಡಿ ಸಂಘಟನೆ ಎಲ್ಲ ಅವರೇ ಕೊಡೋದು, ಎಲ್ಲ ಹೊತ್ಕೊಂಡೋಗಿ ಎಲ್ಲ ಮನೆಗೆ ಅವರೇ ಅಲ್ಲಿ ಹಿಂಗೆ ಹೋಗಿ ಒಂದ್ ಮನೆ ಬಿಟ್ಟಿಲ್ಲ, ಎಲ್ಲ ಪ್ರತಿ ಒಂದ್ ಮನೆಗೂ ಕೊಟ್ಟಿದ್ವಿ. ತುಂಬಾ ಒಂದು ಗ್ರೇಟ್. ಹೌದು. ಹಾಗೆ ಮತ್ತೊಂದು ಕೇಳಿದ್ದೆ ನಾವು ಇಲ್ಲೇ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಹೊತ್ತಿನಲ್ಲಿ ಯಾವುದೋ ಒಂದು ನಿವೇಶನದ ಬಗ್ಗೆ ಒಂದು ಒಳ್ಳೆ ಒಂದು ಆಗ್ತಾ ಇದೆ ಕಾರ್ಯಾಚರಣೆ. ಹೌದು, ನಮ್ಮಲ್ಲಿ 35 ವರ್ಷ, ನಾನು 35-40 ವರ್ಷದಿಂದ ಏನು ಕೆಲಸಗಳೇ ಮಾಡಿಲ್ಲ ಹಿಂದೆ ಎಲ್ಲ. ಈಗೆಲ್ಲ ನಾವು ಹೊಸದಾಗಿ ಬಂದ್ಮೇಲೆ ನಮ್ಮ ಆಫೀಸೇ ಕೂತ್ಕೊಳ್ಳೋ ಸ್ಟೇಜಲ್ಲಿ ಇರ್ಲಿಲ್ಲ. ಒಂದು ಟೇಬಲ್, ಒಂದು ಚೇರು ಇತ್ತು. ಈಗ ಆಫೀಸನ್ನು ಚೆನ್ನಾಗಿ ಮಾಡ್ಕೊಂಡಿದ್ವಿ, ಇದು ತಾತ್ಕಾಲಿಕವಾಗಿ ಚೆನ್ನಾಗಿದೆ. ಈಗ ಹೊಸದಾಗಿ ಒಂದು ನಾವು ಪಕ್ಕದಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದೀವಿ, ಹೊಸದ್ ನರೇಗಾದಲ್ಲೇ ಮಾಡ್ತಾ ಇದೀವಿ. ಆಮೇಲೆ ನಾವು ಬಂದು ನೋಡಿದಾಗ ಎಲ್ಲ ನಮಗೆ ಈಗ ನಮ್ಮಲ್ಲಿ ಎಲ್ಲ ಲೈನ್ನಲ್ಲಿ, ಎಸ್ಟೇಟ್ ಲೈನ್ನಲ್ಲಿ ಜನಗಳಿದ್ದಾರೆ. ಸುಮಾರು ಒಂದು 200-250 ಒಕ್ಕಲು ಈಗಲೂ ಸಮೇತ ತುಂಬಾ ವರ್ಷದಿಂದ ಇದ್ದಾರೆ. ಅವರಿಗೆ ಜಾಗ ಇಲ್ಲ, ಮನೆ ಇಲ್ಲ, ಆ ಥರ ಸಮಸ್ಯೆ ಎಲ್ಲ ಕಂಡು ಬಂತು. ನಾವು ಎಲೆಕ್ಷನಿಗೆ ಹೋದಾಗ ನಾವು ಅವ್ರಿಗೊಂದು ಭರವಸೆ ಕೊಟ್ಟಿದ್ವಿ, ಏನಾದರೂ ಮಾಡಿ ನಾವು 100% ನಿಮಗೆ ಆಶ್ರಯ ನಿವೇಶನ ಮಾಡಿ ಕೊಡ್ತೀವಿ, ನಮಗೆ ಸಪೋರ್ಟ್ ಮಾಡಿ ಅಂತೆಲ್ಲ ಹೇಳ್ಕೊಂಡಿದ್ದು. ಅದೇ ಥರ ನಾವು ಬಂದಲ್ಲಿಂದನೂ ನಮ್ಮ MLA ಇದ್ದಾಗನಂತೂ ಎಲ್ಲ ಸರ್ವೆ ಆಗಿದೆ, ಸ್ಕೆಚ್ ಆಗಿದೆ. ಈಗೆಲ್ಲ ಫೈನಲ್ ಹಂತ ಒಂದು 80% ಬಂದಿದೆ. ಬಂದಾಗ ಕೆಲವು ಜಾಗಗಳಿಗೆ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಸೆಕ್ಷನ್ 4 ಅಂತೇಳಿ ಅಡ್ಡಿಪಡಿಸಿದ್ದಾರೆ. ಅದನ್ನು ಈಗೇನೋ ಜಂಟಿ ಸರ್ವೆ ಹಾಕಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 28 ಸರ್ವೆ ನಂಬರ್ ಕಲ್ಲಕ್ಕಿ, ತುಂಬಾ ಚೆನ್ನಾಗಿದೆ ಜಾಗ. ಅಲ್ಲ 15 ಎಕರೆ ತಗೊಂಡಿದ್ವಿ. ಬಾಳೂರು ಹೊರಟ್ಟಿಲಿ 40 ಎಕರೆ, 40ನೇ ಸರ್ವೆ ನಂಬರ್ಲಿ 5 ಎಕರೆ ತಗೊಂಡಿದ್ವಿ. ಮತ್ತೆ 230 ಸರ್ವೆ ನಂಬರ್ಲಿ 3 ಎಕರೆ ತಗೊಂಡಿದ್ವಿ. 230 ಕ್ಲಿಯರ್ ಇದೆ. ಸದ್ಯದಲ್ಲಿ ನಮ್ಮ ಒಂದು 5-6 ತಿಂಗಳಲ್ಲಿ ಅದನ್ನ ಮಾಡ್ಬೋದಂತ ನನಗೆ ಒಂದು ಮನಸ್ಸಿಗೆ ಅನಿಸ್ತಿದೆ. ಏನಾದ್ರೂ ಮಾಡಿ ನಮ್ಮ ಟರ್ಮ್ ಒಳಗಡೆ ನಾವು ಒಂದು ಆಶ್ರಯ ನಿವೇಶನ ಮಾಡಿ ಅವ್ರಿಗೊಂದು ಜಾಗ ಕೊಟ್ಟು ಮುಂದೆ ಒಂದು ಸ್ಟೆಪ್, ಒಂದೇ ಸರಿ ಅಷ್ಟು ಮನೆಗಳು ಕೊಡ್ಲಿಕ್ಕೆ ಆಗಲ್ಲ, ಗೌರ್ಮೆಂಟ್ ಬರಲ್ಲ, ಹಂತವಾಗಿ ಅದ್ರ ಮಾಡ್ಬೇಕು ಅಂತ ಹೇಳಿ ನಮ್ದೊಂದು ಆಸೆ. ಹಾಗೆ ನಮ್ಮ ಬಾಳೂರು ದರ್ವಾರ್ಪೇಟೆಯಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ. ಅದು ಒಂದು ಖಾಸಗಿ ವ್ಯಕ್ತಿಗಳದ್ದು ಮನೆಯಲ್ಲಿ ಒಂದು ಬಾಡಿಗೆಗೆ ನಡೆಸ್ಕೊಂತಿದ್ದೆ. ಆದ್ರೆ ಕ್ಲೀನ್ ಇಲ್ಲ, ತುಂಬಾ ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಕಂಡು ನಾವೇನ್ ಮಾಡುದು, ನಾವು ಅಲ್ಲೇ ಒಂದು ಜಾಗ ಯಾವ್ದಾರು ಗುರ್ತ ಮಾಡೋಣ ಅಂತೇಳಿ 179 ಸರ್ವೆ ನಂಬರ್ಲಿ ಖಾಲಿ ಜಾಗ ಇತ್ತು. ಯಾರೋ ಒಬ್ರು ಗಣ್ಯ ವ್ಯಕ್ತಿ ಅದನ್ನ ಅಕ್ರಮ ಮಾಡ್ಕೊಂಡಿದ್ರು. ಅದನ್ನ ನಾವೆಲ್ಲ ನಮ್ಮ AC ಅವರು ತುಂಬಾ ಇದು ಮಾಡಿ AC ಅವರಿಗೆಲ್ಲ ಹೋಗಿ ಹೇಳಿ ಅದನ್ನ ನಾವು ಕ್ಲಿಯರೆನ್ಸ್ ಕೊಟ್ಟು, ಈ ತರ ದಾಖಲೆಗಳನ್ನೆಲ್ಲ ಹೊಂದಿಸಿ ಕೊಟ್ಟು, ಅದ್ರ ಮೇಲೆ ಅವರು ಎಲ್ಲ ಹೇಳಿದ್ರು ಇದನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. 22 ಗುಂಟೆನೆ ನಮಗೆ ಮಂಜೂರಾಗಿದೆ. ಕೋರ್ಟಿಗೆಲ್ಲ ಹೋದ್ರು, ಕೋರ್ಟ್ ನಮ್ಮಂತ ಏನಾಗಿದೆ, ಪಂಚಾಯತಿ ಫೇವರ್ ಆಯ್ತು, ಆದೇಶ ಮಾಡ್ತು. ಅವ್ರದ್ದೇನಿದೆ 30 ಮತ್ತೆ 60 ಅಡಿ ಜಾಗನ ಅದನ್ನ ಹೊರತುಪಡಿಸಿ ಬೇರೆ ಜಾಗಕ್ಕೆ ಅವ್ರು ಅಡ್ಡಿಪಡಿಸಬಾರ್ದು ಅಂತ ಹೇಳಿ ಕೋರ್ಟ್ ಇಂಜೆಕ್ಷನ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ, ನೀವು ಪಂಚಾಯತಿಯವರು ಯಾವುದೇ ಅಭಿವೃದ್ಧಿ ಮಾಡಕ್ಕೆ ನೀವು ಅಡ್ಡಿಪಡಿಸಂಗಿಲ್ಲ ಅಂತ ಹೇಳಿ ಬಂತು. ಅದಾಗಿ ಸ್ವಲ್ಪ ದಿವಸಕ್ಕೆ ನಮಗೆ ಖಾತೆ ಪಾಣಿ ಎಲ್ಲ ಬಂತು, ನಮ್ಮ ಹ್ಯಾಂಡ್ ಓವರಿಗೆ ಇದಾಯ್ತು. ಆದ್ರೆ ಅಷ್ಟೊತ್ತಿಗೆ ನಮ್ಮ MLA ಎಲ್ಲ ಹೋದ್ರು, ಸ್ವಲ್ಪ ಇದಾಯ್ತು, ನಾವು ಸೋಲ್ಕೊಂಡು ಅದ್ರ ಮೇಲೆ ಸ್ವಲ್ಪ ರಾಜಕೀಯ ಒತ್ತಡದಿಂದ ಅದು ಸ್ವಲ್ಪ ಡಿಲೇ ಆಯ್ತು. ನಾವು ಎಲ್ಲ ಹೇಳಿದ್ದು, ಮತ್ತೆ ನಮ್ಮ ಈಗ ಈಗಿನ MLA ನಯನ ಮೇಡಮ್ ಅವರು ಶಾಸಕರು, ಅವರು ಬಂದ್ರು, ಸೈಟ್ ಬಂದು ಅವರು ಹೇಳಿದ್ರು ತೆರವು ಮಾಡ್ಕೊಡ್ಬೇಕಂತ ಹೇಳೋದ್ರು. ಆದ್ರೂ ಅಧಿಕಾರಿಗಳು ಮಾಡಿರ್ಲಿಲ್ಲ. ನಾವು ಒಂದು 2 ದಿವಸ ವೆಯ್ಟ್ ಮಾಡಿ ಸುಳ್ಳು ಹೇಳಿದ್ರು, ಬರ್ಲಿಲ್ಲ. ನಾವು ಎಲ್ಲ ಊರವರು, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ಮತ್ತೆ ಊರವರೆಲ್ಲ ಸೇರಿ ಅದೇ ಜಾಗದಲ್ಲಿ ಸ್ಟ್ರೈಕ್ ಕೂತ ತಕ್ಷಣ ಬಂದು ಸಂಜೆ ಅಷ್ಟೊತ್ತಿಗೆ ತೆರವು ಮಾಡಿಕೊಟ್ರು. ಅದಾದ್ಮೇಲೆ ನಾವೀಗ ಮರ ಕಡಿಲಿಕ್ಕೆ ಫಾರೆಸ್ಟ್ ಅವರು ಪರ್ಮಿಷನ್ಗೆ ಹೋದ್ರು. ನಾವೀಗ ಅರ್ಧ ಗೋರ್ ಆಗಿದೆ, ಗೋರ್ ಕ್ಲಿಯರ್ ಮಾಡ್ಕೊಂಡಿದ್ವಿ. ಇನ್ ಸ್ವಲ್ಪ ಮರ ತೆಗಿಲಿಕ್ಕೆ ಫಾರೆಸ್ಟ್ ಅವ್ರದ್ದು ಅನುಮತಿ ಬೇಕು. ಅಲ್ಲಿ ಹೋದಾಗ ಅವರು ಆ ಖಾಸಗಿ ವ್ಯಕ್ತಿ ನಮ್ಮ ಜಮೀನ್ ಪಕ್ಕ ಇರೋರು ಬಂದು, ನಂದು ಜಾಗ ಸರಿಯಾಗಿ ಗುರ್ತು ಮಾಡ್ಕೊಟ್ಟಿಲ್ಲ, ನಂದು ಜಾಗ ಕ್ಲಿಯರ್ ಆಗದೆ ನೀವು ಮರ ತೆಗಿಬಾರ್ದಂತ ಹೇಳಿದ್ರು. ಅಬ್ಜೆಕ್ಷನ್ ಮಾಡಿದ್ದಾರೆ. ಅದು ಮೊನ್ನೆ ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಇತ್ತು, ಜನಸ್ಪಂದನ ಕಾರ್ಯಕ್ರಮ ಇತ್ತು. MLA ಅವರು ಬಂದಿದ್ರು, ಅವರೆದ್ರಿಗೂ ನಾವು ಕಂಪ್ಲೇಂಟ್ ನ ರೈಸ್ ಮಾಡಿದ್ವಿ. ಅವರು ಅವಾಗ್ಲೇ ಹೇಳಿದ್ದಾರೆ, ಇಮಿಡಿಯೇಟ್ ನೀವು ಅದನ್ನ ಮಾಡಿ, ಏನಿದೆ ಅವ್ರ ಜಾಗ ಏನಿದೆ ಗುರ್ತು ಮಾಡಿ ಅವ್ರಿಗೆ ಮಾಡಿಸಿ, ನಮ್ಗೆ ಸರ್ಕಾರಿ ಜಮೀನು ಏನಿದೆ ಅದನ್ನ ಇಮಿಡಿಯೇಟ್ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳಿದ್ದಾರೆ. ಸದ್ಯದಲ್ಲಿ ಆಗುತ್ತೆ. ಅಲ್ಲಿಗೆ ಅಂಗನವಾಡಿನೂ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟ್ ಇಂದ, ಹಿಂದಿನ ಗೌರ್ಮೆಂಟ್ ಅಲ್ಲೇ ಸ್ಯಾಂಕ್ಷನ್ ಆಗಿದೆ. ಈಗ ಅಂಗನವಾಡಿ ಅದು ಒಂದು ಕನಸಿದೆ ನಮಗೆ.
ಮಾಡ್ಲೇಬೇಕಂತ ಇಲ್ಲ, ಅದನ್ನು ಒಂದು ದೊಡ್ಡ ಒಂದು ಜವಾಬ್ದಾರಿ ಅದು. ಹೌದು ಸರ್. ಖಂಡಿತವಾಗಿಯೂ. ಹಾಗೆ ನೀವು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿದ್ದೀರಾ. ಮುಂಬರುವ ಲೋಕಸಭಾ ಚುನಾವಣೆಗೆ ಏನ್ ಅನಿಸಿಕೆ ನಿಮ್ದು? ಇಲ್ಲ, ನಾವು ಮೂಲತಃ ಬಿಜೆಪಿ ಅವರೇ. ನಾನು ಬಿಜೆಪಿ ಅಂತ ಹೇಳಿ ನಾನೇನು ನಮ್ಮ ಪಾರ್ಟಿ ಅಂತ ಹೇಳಿ ನಾನೇನು ಇದು ಹೆಮ್ಮೆ ಪಟ್ಕೊಂಡು ಇದು ಮಾಡ್ತಾ ಹೇಳ್ತಾ ಇಲ್ಲ. 100% ಇಲ್ಲಿ ಯಾರೇ ವ್ಯಕ್ತಿ ಆದ್ರೂ ಇಲ್ಲಿ ನಮ್ಮ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಕೊಟ್ಟರು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಒಂದು ಭರವಸೆ ಇದೆ. ಯಾರನ್ನ ಕೇಳಿದ್ರು ಈ ಮಾತಂತೂ ಇದು ಖಂಡಿತ. ಮತ್ತೆ ಇದು ಈ ವೇವ್ ಯಾಕೆ ಬಂದಿದೆ ಅಂದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ಸಾಹಸದಿಂದ ಅವ್ರ ಸ್ಟ್ರಗಲ್ ಅವ್ರು ಇದನ್ನ ಇದು ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡಿದ ಕೆಲಸ ಕಾರ್ಯಗಳನ್ನ ಮೆಚ್ಕೊಂಡು ಇಲ್ಲಿ ಯಾರೇನೇನು ಇದಾದ್ರೂ ಈ ನರೇಂದ್ರ ಮೋದಿ ಅಂತಾನೆ ಓಟ್ ಹಾಕ್ತಾರೆ. ಅಲ್ಲ, ಈಗ ಹಾಗೆ ಕಾಂಗ್ರೆಸ್ನವ್ರದ್ದು 4 ಭಾಗ್ಯಗಳಿದೆಯಲ್ಲ, ಹೌದು, ಅದು ನಿಮ್ ಲೋಕಸಭೆಗೆ ಎಫೆಕ್ಟ್ ಆಗೋದಿಲ್ಲ ಓಟ್ಸ್ಗಳು? ಇಲ್ಲ, ಅದೇನು ಎಫೆಕ್ಟ್ ಆಗೋದಿಲ್ಲ. ಏನಕ್ಕಂದ್ರೆ ರಾಜ್ಯದ ಎಲೆಕ್ಷನ್ ಬೇರೆ, ಕೇಂದ್ರದ ಎಲೆಕ್ಷನ್ ಬೇರೆ. ಇದು ನರೇಂದ್ರ ಮೋದಿ ಅಂತ ಹೇಳಿ ಅವರು ಇದರಲ್ಲಿ ನಡೀತಿರೋ ಇದಾಗುತ್ತೆ ಎಲೆಕ್ಷನ್, MP ಎಲೆಕ್ಷನ್ ಅಂದ್ರೆ ಇಲ್ಲಿ ಯಾರೇ ಅಭ್ಯರ್ಥಿಗಳಾದ್ರೂ ಬಿಜೆಪಿನೇ ಗೆಲ್ಲೋದು ಕಟ್ಟಿಟ್ಟ ಬುತ್ತಿ ಅಂತ ನನ್ಗನ್ಸುತ್ತೆ. ನರೇಂದ್ರ ಮೋದಿ ಅವ್ರದ ಸಾಧನೆ, ಅವರು ಈಗ ಮಿಲಿಟರಿ ಅವರಿಗೆ, ಫೋರ್ಸ್ ಅವರಿಗೆ ಎಲ್ಲ ಇದು ಮಾಡ್ತಾ ಇರೋದು, ಎಲ್ಲ ಸಹಕಾರ ಮಾಡ್ತಿರೋದು, ಭದ್ರತೆಯಲ್ಲಿ ಮತ್ತೆ ಅವರ ಆಡಳಿತದಲ್ಲಿ ಎಲ್ಲ ಜನ ಯಾವೇ ಇದು ಮಾಡಿದ್ರು ಮೋದಿ ಅಂತ ಹೇಳಿ ಮಾಡ್ತಾರೆ. ನಿಮ್ ಪ್ರಕಾರ ಮೋದಿ. ಹಾಗೆ ಬಹಳಷ್ಟು ಒಂದು ಒಳ್ಳೆ ವಿಚಾರಗಳ ಬಗ್ಗೆ ಡಿಸ್ಕಷನ್ ಚರ್ಚೆ ಆಗಿದೆ. ಹಾಗೆ ಈ ಒಂದು ಗ್ರಾಮದ ಜನತೆಗೋಸ್ಕರ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಏನು ಇಲ್ಲ, ಅವರಿಗೆ ನನ್ನ ಈ ಅಧ್ಯಕ್ಷರಾಗಿ ನನ್ನ ಈ ಚುನಾವಣೆ ಗೆಲ್ಸಿದ್ದು ಮತ್ತೆ ಅಧ್ಯಕ್ಷರಾಗ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಎಲ್ಲ ಸಹಕಾರ ಮಾಡಿದ್ದು ಎಲ್ಲ ನನ್ನ ಊರಿನ ಗ್ರಾಮಸ್ಥರು, ನನ್ನ ಸ್ನೇಹಿತರು, ನಮ್ಮ ಟೀಮು, ಮತ್ತೆ ನನ್ನ ಮುಖಂಡರು, ಮತ್ತೆ ಊರಿನ ಹಿರಿಯ ಮುಖಂಡರುಗಳು ತುಂಬಾ ಜನ ಇದ್ದಾರೆ. ನಾನೇ ಏನ್ ಇದಂತ ಇದಿಲ್ಲ, ನಮ್ಮಲ್ಲಿ ತುಂಬಾ ದೊಡ್ಡವರು ಇದ್ದಾರೆ, ಹಿರಿಯರಿದ್ದಾರೆ, ತುಂಬಾ ಬುದ್ಧಿಜೀವಿಗಳು ಇದ್ದಾರೆ. ಅವರೆಲ್ಲ ಸಹಕಾರ ಮಾಡಿ ಅವ್ರದ್ದೆಲ್ಲ ಆಶೀರ್ವಾದದಿಂದ ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಇರಕ್ಕೆ ಅವ್ರದ್ದೇ ಎಲ್ಲ ಸಹಕಾರ. ಅವರಿಗೆ ನಾನು ಕೃತಜ್ಞತೆ ಹೇಳ್ಬೋದು ಬಿಟ್ರೆ ಮತ್ತೆ ಇನ್ನು ಅದಕ್ಕಿಂತ ದೊಡ್ಡದು ಏನು ಇದು ಮಾಡಕ್ ಆಗೋದಿಲ್ಲ. ಗ್ರೇಟ್, ಒಳ್ಳೆ ಒಂದು ಖಂಡಿತವಾಗಿ. ಮಂಜುನಾಥ್ ಅವರೇ, ನಿಮ್ಗೊಂದು ರಾಜಕೀಯ ಗುರು ಅಂತ ಹೇಳಿದ್ರೆ ಯಾರಿಗೆ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ಇಲ್ಲಿ ರಾಜಕೀಯ ಗುರು ಅಂದ್ರೆ ನಮ್ಗೀಗ ಮೊದಲನೇದಾಗಿ ನಮ್ಮ ಎಲ್ಲಾ ಇದಕ್ಕೂ ಕೆಲಸ ಕಾರ್ಯಗಳಿಗೆ ಸ್ಪಂದಿಸೋದಂದ್ರೆ ಈಗ ನಮ್ಗೆ ನಮ್ಮ MLC ಅವರಾದಂತ ಉಪಸಭಾಪತಿಗಳು ಪ್ರಾಣೇಶ್ ಅಣ್ಣವ್ರು ಇದ್ದಾರೆ. ಅವರು ಒಂದು ಹೇಳ್ಬೋದು. ನಮ್ಗೆ ಮತ್ತೆ ಊರಿನ ನಮ್ಮ ಗುರುಗಳ ಸ್ಥಾನದಲ್ಲೇ ನಮ್ಮನ್ನು ರಾಜಕೀಯವಾಗಿ ಬೆಳೆಸಿದಂತ ಭರತಣ್ಣ ಅವರು, ಹಾಗೂ ನಮ್ಮ ಊರಿನ ಎಲ್ಲ ಹಿರಿಯರು ನನ್ಗೆ ಅವರೆಲ್ಲರೂ ಒಂಥರ ಗುರುವಿನ ಸ್ಥಾನದಲ್ಲೇ ಇರ್ತಾರೆ. ಗ್ರೇಟ್. ಹಾಗೆ ಹೊಸ ಒಂದು ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸ ಪೀಳಿಗೆ ಅಂದ್ರೆ ಏನೇ ಇದ್ರು ಅವ್ರದ್ದೊಂದು ಎಜುಕೇಶನ್ ಒಂದು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಮುಂದೆ ಏನಾದ್ರೂ ಜಯಿಸ್ಬೋದು ಅಂತೇಳಿ ಒಂದು ನನ್ನ ಒಂದ್ ಮಾತು ಹೇಳಿದ್ರೆ ಅಷ್ಟೇ. ಹೌದು, ವೆರಿ ಗುಡ್. ಓಕೆ, ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ಕೇಳಿದ್ರಲ್ಲ ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಾಳೂರು ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರು, ಹಾಗೂ ಬಾಳೂರು ಹೋಬಳಿಯ ಹಾಲಿ ಉಪಾಧ್ಯಕ್ಷರು, ಹಾಗೂ ಬಹಳಷ್ಟು ಒಂದು ಸ್ಥಾನಗಳಲ್ಲಿ ಅಲಂಕರಿಸಿದಂತಹ ಶ್ರೀಯುತ BB ಮಂಜುನಾಥ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟ್ ಯುವರ್ ಪಾಲಿಟಿಷಿಯನ್. ಧನ್ಯವಾದಗಳು.